ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ಹೆಸರು ಬೇಳೆಯಲ್ಲಿ ಒಂದು ಪಕೋಡ ಮಾಡೋದು ಹೇಳ್ಕೊಡ್ತೀನಿ. ನಾನಿಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 2-3 ಸಲ ತೊಳೆಯೋಣ. ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಬಿಡೋಣ. 1 ಗಂಟೆ ಕಾಲದಷ್ಟು ನೆನೆಸಿದ್ರೆ ಸಾಕು, ಚೆನ್ನಾಗಿ ನೆನೆಯುತ್ತೆ ಹೆಸರು ಬೇಳೆ. ನೋಡಿ, ಹೆಸರು ಬೇಳೆ ತೊಳೆಯೋದು ತೋರಿಸ್ತಾ ಇದ್ದೀನಿ. ತೊಳೆದಾದ್ಮೇಲೆ ಚೆನ್ನಾಗಿ 2-3 ಸಲ ತೊಳೆದು ನೀರೆಲ್ಲ ಬಗ್ಗಿಸಿ ಇನ್ನೊಂದು ಸಲ ನೀರು ಹಾಕಿ ಮುಚ್ಚಿಟ್ಬಿಡೋಣ. ಬನ್ನಿ, 1 ಅವರಲ್ಲಿ ಅದಕ್ಕೆ ಬೇಕಾಗಿರೋ ಬೇರೆ ಪದಾರ್ಥನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನೀರು ಹಾಕಿ ಮುಚ್ಚಿಡೋದು ತೋರಿಸ್ತಾ ಇದ್ದೀನಿ. ಏನೂ ಇಲ್ಲ, ತುಂಬ ಈಸಿ ಫ್ರೆಂಡ್ಸ್ ಇದನ್ನು ಮಾಡೋದು. ನೋಡಿ, ಮುಚ್ಚಿಟ್ಬಿಡೋಣ. ಮುಚ್ಚಿ ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಇದಕ್ಕೆ ಬೇಕಾಗಿರೋದು ಒಂದು 3 ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಒಂದು ಸ್ವಲ್ಪ ಇಂಗು, ಉಪ್ಪು ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ. ನೋಡಿ, ಇಷ್ಟೇ ಬೇಕಾಗಿರೋದು. ಕರಿಯಕ್ಕಿ ಎಣ್ಣೆ, ಒಂದು ಸ್ವಲ್ಪ ಓಂಕಾಳು. ನೋಡಿ, ಇಷ್ಟೇ. ಇವಾಗ 1 ಅವರ್ ಆಗಿದೆ. ಇವಾಗ ನೆಂದಿರೋ ಹೆಸರು ಬೇಳೆನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದ್ರ ಜೊತೆ ಅಕ್ಕಿ ಹಿಟ್ಟು ಹಾಕ್ಕೊಂಬಿಡೋಣ ಒಟ್ಟಿಗೆನೆ. ನೋಡಿ, ಒಂದು ಸ್ವಲ್ಪ ನೀರು ಹಾಕೋಣ. ಇದು ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು. ಸೊ ಹಾಗಾಗಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಕ್ಕೆ ತಿರುವ್ಕೊಂಡು ಬರೋಣ. ನೋಡಿ, ನುಣ್ಣಕ್ಕೆ ರುಬ್ಬೋದು ತೋರಿಸ್ತಾ ಇದ್ದೀನಿ. ರುಬ್ಬಾದ್ಮೇಲೆ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ರುಬ್ಕೊಳ್ಳೋಣ. ಇದನ್ನು ಒಂದು ಬೇಸಿನಕ್ಕೆ ತೆಕ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಬೀಟ್ ಮಾಡಬೇಕು ಫ್ರೆಂಡ್ಸ್. ಬೀಟ್ ಮಾಡಿದ್ರೆ ಅದು ಒಂಥರ ಫ್ಲಫಿಯಾಗುತ್ತೆ ಮತ್ತು ಬೋಂಡ ಪಕೋಡ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಈ ಪಕೋಡ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಬೋಂಡ ಅಂತನಾರು ಕರಿಬೋದು, ಪಕೋಡ ಅಂತನಾರು ಕರಿಬೋದು. ನೋಡಿ, ಚೆನ್ನಾಗಿ ಒಂದು 2-3 ನಿಮಿಷ ಬೀಟ್ ಮಾಡಿಬಿಡೋಣ. ಬೀಟ್ ಮಾಡಿಬಿಟ್ಟು ಇವಾಗ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಣ. ಒಂಚೂರು ಅರಿಶಿನ ಹಾಕೋಣ. ನೋಡಿ, ಅರಿಶಿನ ಹಾಕೋದು ತೋರಿಸ್ತಾ ಇದ್ದೀನಿ. ಅರಿಶಿನ ಹಾಕೋಣ. ಆಮೇಲೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋಣ. ಎಲ್ಲ ಪದಾರ್ಥನೂ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಒಂದಾದ್ಮೇಲೆ ಒಂದು ಹಾಕೋದು. ನೋಡಿ, ಶುಂಠಿ ತುರಿದು ಇಟ್ಕೊಂಡಿದ್ದೀನಿ. ಹೆಚ್ಚಿಟ್ಕೊಬೇಡಿ, ಬಾಯಿಗೆ ಸಿಗುತ್ತೆ. ತುರಿದ್ಬಿಟ್ರೆ ಎಲ್ಲ ಒಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಶುಂಠಿ ಹಾಕಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹೆಚ್ಕೊಂಡ್ಬಿಟ್ಟಿದ್ದೆ, ಅದರಿಂದ ಸ್ವಲ್ಪ ಉಳಿಸ್ಬಿಟ್ಟೆ. ನೋಡಿ, ಹಸಿಮೆಣಸಿನ್ಕಾಯಿ. ನೋಡಿ, ಈಗ ಓಂಕಾಳು, ಅಜ್ವೈನ್ ಅಂತಲೂ ಅಂತಾರೆ. ಅದೇ ದೊಡ್ಡ ಪತ್ರೆ ಇರುತ್ತಲ್ಲ ಅದರದ್ದು ಕಾಳಿದು ಹಾಕೋಣ. ಸ್ವಲ್ಪ ಹಿಂಗೆ ಹಾಕೋಣ. ಓಂಕಾಳು ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಹಿಂಗೆ ಹಾಕೋಣ. ನೋಡಿ, ಹಿಂಗೆ ಹಾಕಿದ್ದೀನಿ. ಈಗ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ಳೋಣ. ಇದೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಅದನ್ನು ಹಿಟ್ಟು ಎಷ್ಟಾಗಿದೆ ಅದನ್ನು ನೋಡಿಕೊಂಡ್ರೆ ನಿಮ್ಗೆ ಉಪ್ಪು ಎಷ್ಟು ಹಾಕ್ಕೋಬೇಕು ಅಂತ ಗೊತ್ತಾಗುತ್ತೆ. ಚೆನ್ನಾಗಿ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಎಲ್ಲನೂ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನೋಡಿ, ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡೋಣ. ಇದು ಸ್ವಲ್ಪ ನೀರಾಗಿದ್ರೂ ತೊಂದರೆ ಇಲ್ಲ, ಗಟ್ಟಿಯಾಗಿದ್ರೂ ತೊಂದರೆ ಇಲ್ಲ. ನೋಡಿ, ಈ ಥರ. ಈಗ ಒಂಚೂರು ಚಿಲ್ಲಿ ಫ್ಲೇಕ್ಸ್, ಯಾಕೆಂದರೆ ಚೆನ್ನಾಗಿ ಕಾಣಲಿ ಅಂತ ಕರಿಬೇವಿನ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ನೋಡಿ, ಇದನ್ನು ಒಂದು ಪುಟಾಣಿ ಪಕೋಡೋ ಥರ ಎಣ್ಣೆ ಕಾಯಕ್ಕಿಟ್ಬಿಟ್ಟು ಎಲ್ಲನೂ ಹದವಾಗಿ ಕರಿಯೋಣ. ಒಂಥರ ಗೋಲ್ಡನ್ ಬ್ರೌನಾಗಿ ಕರಿಯೋಣ. ಮೇಲ್ಗಡೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಆಗುತ್ತೆ, ಒಳಗಡೆನೂ ತುಂಬ ಚೆನ್ನಾಗಿರುತ್ತೆ. ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಹೆಸರು ಬೇಳೆ ಆದ್ದರಿಂದ, ಮತ್ತು ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಸಣ್ಣದಾಗಿ ಮಾಡ್ಕೊಳ್ಳೋಣ. ಇಲ್ಲ ನಿಮಗೆ ಬೇಕು ಅಂದರೆ ದಪ್ಪದಾಗಿ ಕೂಡ ಕರಿಬೋದು. ಆವಾಗ ಹಿಟ್ಟನ್ನ ಇನ್ನೊಂಚೂರು ಗಟ್ಟಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನನಗೆ ಚಿಕ್ಕದಾಗಿ ಬೇರೋದು ಬೇಕಾಗಿತ್ತು, ಅದರಿಂದ ಹಿಟ್ಟು ಸ್ವಲ್ಪ ಒಂದು ದೋಸೆ ಹಿಟ್ಟಿನ ಹದಕ್ಕೆ ಇದೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ತುಂಬ ಬೇಗ ತುಂಬ ಈಸಿಯಾಗಿ ಆಗೋಗುತ್ತೆ ಹೆಸರುಬೇಳೆ ಪಕೋಡ. ಯಾರು ಮನೆಗೆ ಬರ್ತಾರೆ ಅಂದರೆ ಬೇಗ ಮಾಡಿಬಿಡ್ಬೋದು. ನೋಡಿ, ಹೆಸರುಬೇಳೆ ಪಕೋಡ ಎಷ್ಟು ಚೆನ್ನಾಗಿದೆ. ಒಳಗಡೆನೂ ಟೆಕ್ಸ್ಚರ್ ಅಷ್ಟೇ ಚೆನ್ನಾಗಾಗುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಒಳಗಡೆ ಇವಾಗ ಹೇಗೆ ಬೆಂದಿರುತ್ತೆ ಅಂತ ತೋರಿಸ್ತೀನಿ. ಗರ್ಗರಿಯಾಗಿರೋ ಹೆಸರುಬೇಳೆ ಪಕೋಡ ತಯಾರಾಗೇ ಹೋಯಿತು. ಬೇಗ ಮಾಡಿಬಿಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಒಳಗಡೆ. ಈರುಳ್ಳಿ, ಓಂಕಾಳು, ಉಪ್ಪು ಎಲ್ಲ ಇರೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ. ನೀವು ಈ ರೆಸಿಪಿ ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ. ನೋಡಿ, ಸೂಪರ್ ಆಗಿರೋ ಹೆಸರುಬೇಳೆ ಪಕೋಡ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್. ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.